ಅವ್ರಿಗೂ ತಪ್ಪು. ಇವತ್ತು ನಾವು ಮತದಾರರು ಭ್ರಷ್ಟರಾಗಿಬಿಟ್ಟಿವಿ. ನಾವು ಮತದಾರರೆಲ್ಲರೂ ದುಡ್ಡು 500,000 ಕೊಟ್ಟು ತಗೊಂಡು ಮತ ಹಾಕುವಂತ ಮಟ್ಟಕ್ಕೆ ಬಂದಿದ್ದೀವಿ ಅಂದಾಗ ಅವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಧಿಕಾರ ಬಿಡ್ತಾರೆ ಅಷ್ಟೇ. ಹೀಗಾಗಿ ಇಂಥ ಸಂಸ್ಥೆಗಳು ತುಟ್ಟಕ್ಕೆ ಆಗ್ತಾ ಇಲ್ಲ, ಸರ್ಕಾರಕ್ಕೂ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಪ್ರತಿ ಹಳ್ಳಿಗೂ ಒಂದು ಸ್ಕೂಲ್ ಆಗಬೇಕಾಗಿತ್ತು, ಆಗ್ತಾ ಇಲ್ಲ. ಅಟ್ಲೀಸ್ಟ್ ಒಂದು 3-4 ಕಡೆಗಳು ನೋಡೋಕ್ಕಾದ್ರೂ ಒಂದು PUC ವರೆಗಿನ ಒಂದು ಸುಸಜ್ಜಿತವಾದ ಅಷ್ಟೇ ಗುಣಾತ್ಮಕವಾದ 30 ಟೀಚರ್ ಅಥವಾ ಪ್ರೊಫೆಸರ್ ಲೆಕ್ಚರ್ ಆದ ಒಂದು ಸಂಸ್ಥೆಗಳನ್ನ ಕಟ್ಟಬೇಕಾಗಿತ್ತು. ಅದು ಮಠಗಳಿಗೆ ಅನುಕೂಲ ಮಾಡಿದ್ರೆ, ಸರ್ಕಾರ ಅನುದಾನ ಕೊಟ್ಟಿದ್ರೆ ಇನ್ನೂ ಹೆಚ್ಚಾಗ್ತಿದ್ರು. ಕೊಟ್ಟಿಲ್ಲ ಅಂತಲ್ಲ, ಕೊಡೋ ಪ್ರಮಾಣ ಬಹಳ ಕಡಿಮೆ, ಕೇವಲ 2-3% ತಮ್ಮ ಬಜೆಟ್ ದುಡ್ಡನ್ನು ಈ ಶಿಕ್ಷಣಕ್ಕೆ ಹಾಕಿ ಇವತ್ತು ಶಿಕ್ಷಣ ನಮ್ಮಲ್ಲಿ ಸೈನ್ ಮಾಡಿದ್ದವರು ಈ ಅಧಿಕಾರಿಗಳು ಅನ್ನೋದಿದ್ರು ಸರ್ಕಾರಗಳು. ಅಂತ ಒಂದು ಇಂಥ ಒಂದು ಬಿಕ್ಕಟ್ಟಾದ ವಾತಾವರಣದಲ್ಲಿ ನಮ್ಮ ಶಿವಾನಂದ ಭಾರತಿ ಶ್ರೀಗಳು ತಮ್ಮ ಮಠದಿಂದ ಈ ಸ್ಕೂಲ್ ನಡೆಸ್ಕೊಂಡು ಹೋಗೋದಷ್ಟೇ ಅಲ್ಲ, ಅಲ್ಲಿ ಮಕ್ಕಳಿಗೆ ಒಂದು ವಿದ್ಯಾಜ್ಞಾನ ಜೊತೆಗೆ ಅನ್ನದಾಸೋಹ ಸಹಿತ ಮಾಡ್ತಾ ಹೋಗ್ತಾ ಇದರ ಸಹಿತ ಅಷ್ಟೇ ನಾವು ಗಮನಿಸಬೇಕಾಗಿದೆ. ಹೀಗೆ ಈ ಮಠದ ಬಗ್ಗೆ ನಾವು ಯಾಕೆ ಇವತ್ತು ಕಾಳಜಿಯಿಂದ ಒತ್ತಿ ಹೇಳಬೇಕಾಗಿಲ್ಲಪ್ಪ ಅಂತಂದ್ರೆ, ನಮ್ಮ ಸರ್ಕಾರಿ ಸಂದರ್ಭದಲ್ಲಿ ಎಚ್ಚರಗೊಳ್ಬೇಕಾಗಿದೆ. ಎಚ್ಚರಗೊಂಡು ಎಲ್ಲ ಸರ್ಕಾರ ಮಾಡೋದಂತ ಇಲ್ಲಿ ಯಾರು ಭಾಳ ಜನ ಮಾತಾಡ್ತಾರ, ತಪ್ಪದು. ಯಾಕಂತಂದ್ರೆ ಸರ್ಕಾರಕ್ಕೆ ನಾವು ಒಂದಲ್ಲ ಎರಡಲ್ಲ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, 405 ಲಕ್ಷ ಕೋಟಿ ರೂಪಾಯಿ ನಾವು ಏನ್ ಮಾಡ್ತಾ ಇದ್ವಿ ತೆರಿಗೆ ಕಟ್ತಾ ಇದ್ವಿ. ಅಂತ ತೆರಿಗೆಯಲ್ಲಿ ನಾವು ಒಂದು 10-15% ದುಡ್ಡನ್ನು ಖರ್ಚು ಮಾಡಿದ್ರೆ ನಮ್ಮ ಮಕ್ಕಳು ಎಲ್ಲರೂ ಕಲಿತಾರ್ರಿ, ಒಳ್ಳೆ ಶಾಲೆ ಮಾಡಿ. ಇವತ್ತು ನೋಡ್ರಿ ಕೇಜ್ರಿವಾಲ್ ಎಂತ ಶಾಲೆ ಕಲಿತಾರೆ ದೆಹಲಿಯಲ್ಲಿ, ಇದು ಎಲ್ಲರಿಗೂ ಆದರ್ಶನೀಯ. ಅದೇ ಕಾಲಕ್ಕೆ ನಮ್ಮ ಶಿವಾನಂದ ಭಾರತಿ ಶ್ರೀ ಅವರು ಮಾಡಿದಂಥದ್ದು ಸಹಿತ ಆದರಣೀಯ. ಇವತ್ತು ನಮ್ಮ ಏನೋ ಬಿದ್ರಿಯವ್ರು ಹೇಳ್ತಾ ಇದ್ರು, ಒಂದು ಮಾತು ಬರ್ತಾರೆ, ಹೇಳಿದಾರೆ ಅವರು, ಸರ್ಕಾರ ನಂಬಿ ಯಾರೂ ಜೀವನ ಮಾಡಬೇಡಿ, ಸ್ವಂತ ಜೀವನ ನಡೆಸಿ, ಯಾವ ಸರ್ಕಾರ ಮೇಲೆ ಅವರಂತರ ಆಗಬೇಡಿ. ಅಡ್ಡಿಲ್ಲ, ಬಹಳ ಸರಿಯಾದ ಮಾತು. ಆದ್ರೆ ಬದುಕುದಕ್ಕೆ ವ್ಯವಸ್ಥೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ಬಿದ್ರಿಯವ್ರಿಗೆ ಗೊತ್ತಂತ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಅವರು IPS ಮಾಡಿದಂಥ ಒಬ್ಬ ರಿಟೈರ್ಡ್ ಅಧಿಕಾರಿ, ಅವರ ನಿಜದ ಬದುಕನ್ನು ಇನ್ನಷ್ಟು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಯಾರು ನಿಮಗೂ ಪ್ರಶ್ನೆ ಇಲ್ಲ, ಗ್ಯಾರಂಟಿ